ಊರು ಅಂದ್ಕೂಡಲೇ ನೆನಪಾಗೋದು ಹಸಿರು, ತೋಟ, ಗದ್ದೆ, ಅಡಿಕೆ ಮರ, ತೆಂಗಿನ ಮರ ಇತ್ಯಾದಿ. ಇವತ್ತು ನಾವು ಅಡಿಕೆ ಮರದ ಸೋಗೆ ಅಥವಾ ಅಡಿಕೆ ಮರದ ಎಲೆ, ಹಾಳೆ ಅಂತಲೂ ಕರೀತಾರೆ, ಇದನ್ನು ಬಳಸಿಕೊಂಡು ಯಾವ ರೀತಿ ಪೊರಕೆ ಅಥವಾ ಹಿಡಿಸೋಡಿಯನ್ನು ಮಾಡ್ಬೋದು ಅಂತ ನೋಡೋಣ. ಮೊದಲಿಗೆ ಸೋಗೆಯನ್ನು ತೆಗೆದು ಅದರ ಗರಿಗಳನ್ನು ಬಿಡಿಸಬೇಕು. ನಂತರ ಅದರ ಎಳೆಗಳನ್ನು ಬಿಡಿಸಿ ಕಡ್ಡಿಯನ್ನು ಬೇರ್ಪಡಿಸಬೇಕು. ಚೂರಿಯ ಸಹಾಯದಿಂದ ಚೆನ್ನಾಗಿ ಕಡ್ಡಿಗಳನ್ನು ಕೆರೆಸಿಕೊಂಡು ಆ ಕಡ್ಡಿಯನ್ನು 4ರಿಂದ 5 ದಿನಗಳ ಕಾಲ ಬಿಸಿಲಿನಲ್ಲಿ ಒಣಗಿಸಬೇಕು. ನಂತರ ಒಂದು ಬಳ್ಳಿ ತಗೊಂಡು ಅದರ ಸಹಾಯದಿಂದ ಆ ಹಿಡಿಸೋಡಿ ಕಡ್ಡಿಗಳನ್ನೆಲ್ಲ ಜೋಡಿಸಿ ಕಟ್ಟಿದರೆ ಹಿಡಿಸೋಡಿ ರೆಡಿ. ಅಡಿಕೆ ಮರ ಇರೋರು ಈ ಥರ ಸೋಗೆಯನ್ನು ಬಳಸಿಕೊಂಡು ಹಿಡಿಸೋಡಿ ಅಥವಾ ಪೊರಕೆಯನ್ನು ಮಾಡಬಹುದು.